ಪಾತ್ರೆಯನ್ನು ಅಂತಃಕರಣದಲ್ಲಿ ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧಿಷ್ಠಾನ ಮೂರ್ತಿಯಾದಂಥ ನೀಲಮ್ಮ ತಾಯಿಯವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನೀಲಮ್ಮ ತಾಯಿಯವರ ಸೋದರಿ ನೀಲಮ್ಮ ತಾಯಿ ಸ್ವರೂಪನಾದಂಥ ವಸುಂಧರ ತಾಯಿಯವರಲ್ಲಿಯೂ ಮಾವನವರಲ್ಲಿಯೂ ಮತ್ತು ಇದೇ ರೀತಿ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಗುರುಬಂಧುಗಳಾದಂಥ ಸಂಪತ್ ಕುಮಾರ್ ದೇಸಾಯಿ ಸರಲ್ಲಿಯೂ ವೀರಣ್ಣನವರಲ್ಲಿಯೂ ಮತ್ತು ಈ ಕಾರ್ಯಕ್ರಮದ ರೂವಾರಿಯಾಗಿ ಮಾತೃ ಸೇವೆಯನ್ನು ಮಾಡಿ ಪುನೀತರಾದಂಥ ಸದ್ಗುರುಗಳಾದಂಥ ಶಿವಾತ್ಮಾನಂದರಲ್ಲಿಯೂ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ವಸಂತ ಹೊಳ್ಯಣ್ಣವರಲ್ಲಿಯೂ ಬಿರಾದಾರ್ ಅವರಲ್ಲಿಯೂ ವಿರೂಪಾಸ್ ಗೌಡರಲ್ಲಿಯೂ ಮತ್ತು ಇಲ್ಲಿ ಬಂದ ತಮ್ಮ ಅಮೂಲ್ಯವಾದ ಸಮಯದೊಳವನ್ನು ಮೀಸಲಿಟ್ಟು ಇಲ್ಲಿ ಆಸೀನರಾದಂಥ ಡಾಕ್ಟರ್ ಜಂಗಿ ಅವರಲ್ಲಿಯೂ ಹಾಗೂ ಇಲ್ಲಿ ಬಂದು ಸೇರಿದಂಥ ಎಲ್ಲ ಆತ್ಮ ಬಂಧುಗಳಲ್ಲಿಯೂ ನನ್ನ ಅನಂತ ಪ್ರಣಾಮಗಳು. ಪುಣ್ಯಾತ್ಮರೇ, ಪುಣ್ಯ ಸ್ಮರಣೆ ಮಾತೃ ಹೃದಯ ನೀಲಮ್ಮ ತಾಯಿಯವರ ಪುಣ್ಯ ಸ್ಮರಣೆ. ಎಲ್ಲರೂ ಅನುಭವ ನೋಡ್ರಿ, ನಿಮ್ಮದು ಅನುಭವ, ಅವ್ರ ಜೋಡಿ ಒಡನಾಟ ಇದ್ದವ್ರೆಲ್ಲರೂ ನೋಡ್ರಿ. ನಿಜವಾದ ಮಾತೃ ಹೃದಯ. ಸಣ್ಣಗೆ ಏನು ಕಷ್ಟ ಐತೆ ಅನ್ನೋದು ನೆನಪ ಇರ್ತಿದ್ದಿಲ್ಲ. ಶರೀರಕ್ಕೆ ಕಷ್ಟ ಇರಲಿ, ಉಂಡಾಳ ಇಲ್ಲ ಹುಟ್ಟಾಳ ಇಲ್ಲ ಗೊತ್ತಿಲ್ಲ, ಯಾರ ಬರ್ತಾರ ಅವ್ರಿಗೆ ಮೊದಲು ಕೇಳೋದು ಏನಾರ ತಿಂದಿ ಇಲ್ಲ. ತನ್ನ ಶರೀರಕ್ಕೆ ಬೇಕಾದಷ್ಟು ತೊಂದ್ರಿ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಇನ್ನೊಂದು ಜೀವಿ ಹೆಂಗ ಅಂದ್ರೆ ಸಂಸ್ಕಾರ ಬಲ ಬಹಳ ದೊಡ್ಡದು. ಸಂಸ್ಕಾರ ಹೆಂಗಿತ್ತು ಅಂದ್ರೆ ಶರೀರ ಇದು ಅನ್ಯ ಶರೀರ ಅಂತ ತಿಳಿ ಅಂತೇಳಿ ಬಾಲ್ಯಾವಸ್ಥೆ ಒಳಗೆ ಬೋಧನೆ ಆಗಿಬಿಟ್ಟತ್ತ ಅವ್ರಿಗೆಲ್ಲ. ಅಪ್ಪ ಅವ್ರ ಆತಿ, ಈ ಹತ್ಯೆ ಆಯ್ತಿ. ಬಾಲ್ಯಾವಸ್ಥೆ ಒಳಗೆ ಅವ್ರು ಕಡಿದಂತ ಕಠಿಣವಾದ ಜೀವನ. ಅವಾಗ ಬನಾರಸ್ ಹಿಂದೂ ಯೂನಿವರ್ಸಿಟಿ ಆಗಿ MA ಓದಿದ್ರು ಎಂತೆಂತ ದೊಡ್ಡ ದೊಡ್ಡ ಪದವಿ ಹೊಂದಬಹುದಾಗಿತ್ತು ಅಜ್ಜವ್ರು. ಸುಖದ ಸೊಪ್ಪತ್ತಿ ಒಳಗೆ ಮರಿಬೇಕಾಯ್ತು, ಹಂಗ ಮಾಡ್ಲಿಲ್ಲ. ಪ್ರಾರಬ್ಧ ಕರ್ಮ ಶರೀರ ಬಂದಿದ್ದು ಇದಕ್ಕೆ ಮೊದಲ ಅಜ್ಜವ್ರು ಅಂದ್ರು ಶಿವಾನಂದ ಅಜ್ಜವ್ರು. ಅವರೆಲ್ಲೇ ಇಂಗ್ಲೆಂಡಿಗೆ ಬ್ಯಾರಿಸ್ಟರ್ ಓದಕ್ಕೆ ಹೋಗ್ತೀನಿ ಅದು ಅಂತೇಳಿ ಬೇರೆ ಅದರ ಮುಂದೆ ಅಂದಾಗ ಅದನ್ನೇನು ಮಾಡ್ತಾನಂತ ಗೌಡನ್ನ ಸರಿ ಹಾಲು ಕುಡಿದು ಸಾಧನ ಮಾಡೋಣ ಅವರು. ಸಾಧನ ಮಾಡೋದಾದ್ರೆ ನಾ ನಿಮ್ಮ ಸ್ವಾಮಿಗಳು ಸಂಘದೊಳಗಿರೋದಿಲ್ಲ ಅಂದ್ರೆ ಶಿವಾನಂದ ಅಜ್ಜವ್ರ ಹಿಂದೆ ಬೆಳಗ್ಗೆ ಹೆಂಗಿತ್ತು ಅಂದ್ರೆ ಒಂದು 80-100 ಮಂದಿ ಸಾಧುಗಳ ಸಂಘ, ಮುನಿಗಳ ವೃತ್ತಿಗಳ. ಇವರು ಆಗ ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ MA ಮುಗಿಸ್ಕೊಂಡು ಬಂದು ಅಲ್ಲಿ ಬಂದಾಗ ಸಾಧನ ಮಾಡೋದ್ಕೂಲೆ ಹಂಗಾರೆ ನಾ ಇಲ್ಲಿ ಇರೋದಿಲ್ಲ, ಅಲ್ಲಿ ಸೂರ್ಯಬಣದ ಗುಡ್ಡದಾಗ ಇದ್ಕೊಂಡು ಅಲ್ಲೇ ಸಾಧನ ಮಾಡ್ತೇನೆ. ಅಲ್ಲಿ ಬಂದು ನೋಡ್ತಾರ ಎಲ್ಲ ಹೊಲ ಎಲ್ಲ ಕರಿಕಿ ಬೆಳೆದವು. ಆಗಿನ ಕಾಲದಾಗ ಈಗಿನಂಗೆ ವ್ಯವಸ್ಥೆ ಇರಲಿಲ್ಲ. ಸಣ್ಣ ಮಣಿ, ಸೋರುವಂತ ಮಣಿ, ಅದ್ರೊಳಗೆ ಇದ್ಕೊಂಡು ಬನಾರಸ್ ಹಿಂದೂ ಯೂನಿವರ್ಸಿಟಿಯಾಗ MA ಓದಿ ಬಂದಂತವ ಮನಸ್ಸು ಮಾಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪೋಸ್ಟ್ ಆಗ ಅವ್ರ ಕ್ಲಾಸ್ಮೇಟ್ ಆದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ನೀನ್ ರಾಜ್ಯಪಾಲನ ಮಾಡ್ತೇನೆ ಬಾ ಅಂತ ಕರೆದ್ರೆ ಅದ್ರ ನನ್ಗೆ ಹೊಲೆಪ್ಪ, ನಾನು ಬೇರೆ ಕ್ಷೇತ್ರದೊಳಗೆ ಹೊಂಟೇನೆ ಅಂತ ಹೇಳಿ ಹಳೆ ಪತ್ರ ಬರು. ಅಂದ್ರೆ ಜೀವನದ ಗುರಿ ಏನು, ಮನುಷ್ಯ ಜನ್ಮದ ಲಾಭ ಯಾವುದು ಅನ್ನೋದು ಬಾಲಕಾವಸ್ಥೆಯೊಳಗೆ ಬೋಧನೆ ಆಗಿಬಿಟ್ಟಿತ್ತು ಅವ್ರಿಗೆಲ್ಲ. ಜಗತ್ತಿನೊಳಗೆ ಸಿರಿ ಸಂಪತ್ತು ಗಳಿಸೋದಲ್ಲ, ಜಗತ್ತಿನೊಳಗೆ ಪದವಿಯನ್ನು ಪಡೆದು ಮೆರೆಯೋದಲ್ಲ, ಎಲ್ಲ ಜೀವಿಗಳನ್ನು ಸಂತೋಷಗೊಳಿಸುವಂತ ನಾನು ಸಂತೋಷವಾಗಿ ಹೇಳೋದು. ಅದರ ಅರ್ಥಾತ್ ಏನಪ್ಪಾ ಅಂದ್ರೆ ವಿಷಯಗಳನ್ನ ವಿಷ ಸ್ವರೂಪದಿಂದ ನೋಡೋದು. ವಿಷಯಗಳಲ್ಲಿ ಸುಖ ಇಲ್ಲ, ಜಗತ್ತಿನ ಹೊರಗಡೆ ಯಾವ ವಸ್ತುಗಳಲ್ಲಿಯೂ ಸುಖ ಇಲ್ಲ. ಜಗತ್ತಿನೊಳಗೆ ಪಡೆಯುವಂತ ವಸ್ತು ಯಾವುದು ಇಲ್ಲ. ಪಡೆದು ಅದರಿಂದ ಸುಖ ಹೊಂದಬೇಕಂತ ವಸ್ತು ಯಾವುದೊಂದು ಇಲ್ಲ. ಈ ಸತ್ಯವನ್ನ ತಿಳಿಸಿಬಿಟ್ಟಿದ್ದಾರೆ ಮೊದಲ. ಅದಕ್ಕೆ ಜಗತ್ತಿನ ಮಾನ ಅಪಮಾನಗಳಾಗಲಿ, ಬಿರುದು ಬಾವಲಿಗಳಾಗಲಿ, ಸಿರಿ ಸಂಪತ್ತಿಗಾಗಲಿ ಎಂದೂ ತಲೆಬಾಗಲೇ ಇಲ್ಲ. ಅದ್ರ ಅವಶ್ಯಕತೆನೇ ಇಲ್ಲ. ನೀನು ಸುಖಿ ಆಗಬೇಕಾಯ್ತಂದ್ರೆ ಇವು ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆಯೂ ಇಲ್ಲ. ಅದನ್ನು ತಿಳ್ಕೊಂಡ್ಬಿಡೋದು.
ನೀನು ಸುಖಿ ಆಗಬೇಕಾಗಿತ್ತಂದ್ರೆ ಜಗತ್ತಿನ ಯಾವ ಅವಶ್ಯಕತೆನೂ ಇಲ್ಲ. ಅಪ್ಪವ್ರು ಬಹಳ ಸರಳ ಹೇಳ್ತಿದ್ರಿ ಇದನ್ನ. ನಿದ್ದೆ ಹತ್ತಬೇಕಂದ್ರೆ ಏನು ಮಾಡ್ತಿತ್ತಮ್ಮ, ಏನು ಬೇಕು ನಿನಗ? ಬರೇ ನಿದ್ದೆ ಹತ್ತಬೇಕಂದ್ರೆ ಜಗತ್ತಿನ ಅವಶ್ಯಕತೆ ಇಲ್ಲಿದಿರೋದು. ಏನ್ ಹಿಡ್ಕೊಂಡು ನಿದ್ದೆ ಹೋಕ್ಕಿ ನೀನು ಸಿರಿ ಸಂಪತ್ತನ್ನು ತಲೆ ಇಟ್ಕೊಂಡು ನಿದ್ದೆ ಹೋಗಕ್ಕಾಗತ್ತೆ? ನೀನು ಪಡೆದಂತ ಪದವಿ ಪಟ್ಟಗಳನ್ನ ತಲೆ ಇಟ್ಕೊಂಡು ನಿದ್ದೆ ಹೋಗಕ್ಕಾಗತ್ತೆ? ಇಲ್ಲ. ಶಾಂತಿ ಒಳಗೆ ಉಳಿಬೇಕಂದ್ರೆ ಇದನ್ನೆಲ್ಲ ಮರಿಬೇಕು ನೋಡು. ಒಳಗ ಮನಸ್ಸು ಶಾಂತ ಆಗ್ಬೇಕಂದ್ರೆ ಇದನ್ನೆಲ್ಲ ಮರಿಬೇಕು. ಕಲಿತಿದ್ದನ್ನು ಮರೆದು ಬಹಳ ಕಠಿಣ ಐತಿ. ಜಗತ್ತಿನವು ನಾವೆಲ್ಲ ಕಲಿತು ಬಿಟ್ಟೆವು. ಇದುವರೆಗೆ ಏನು ಕಲಿತೇವು? ವಿಷಯಗಳ ಸಂಗ್ರಹ, ವಿಷಯಗಳ ಭೋಗ. ಇನ್ನಷ್ಟು 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 ಪಡೆದ 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 ಸುಖ ಅನ್ನೋದು ಇಲ್ಲ. ನಮಗ ಇದ ಮರೀಚಿಕೆ ಆಗೈತಿ. ಜಗತ್ತಿನೊಳಗೆ ಅದನ್ನು ಪಡೋದು ಇದನ್ನು ಪಡೋದು ಸುಖಿ ಆಗಬೇಕಂತ ಹೊಂಟೇವು. ಎಷ್ಟು ಪಡೆದ್ರು ಇದ್ರೊಳಗೆ ಸುಖ ಇಲ್ಲ ಅನ್ನುವಂತ ಸತ್ಯವನ್ನು ಅವರು ತಿಳಿಸಿಕೊಟ್ಟಿದ್ರು. ಬಾಲಕಾವಸ್ಥೆ ಒಳಗೆ ಅಪ್ಪ ಅವರು ಅತ್ತೆ ಅವ್ರದ್ದು ಎಂಥ ಕಠಿಣ ಜೀವನ. ನಡ್ಕೊಂತ ಹೋಗ್ಬೇಕ. ಋಣದ ಮಠ ಅಪ್ಪ ಅವ್ರು ನಡ್ಕೊಂತ ಹೋಗಿದ್ರಂತ. ಅತ್ತಿ ಅಮ್ಮ ನಡ್ಕೊಂತ ಋಣದ ಮಠ ಸೂರ್ಯ ಬಾಣ್ಲಿಸ. ಬೆಳಿಗ್ಗೆ 4 ಗಂಟೆಗೆ ಎಬ್ಸ್ಕೊಂಡು 3 ಗಂಟೆಗೆ ಎಬ್ಸ್ಕೊಂಡು ಇವ್ರ ಬಿಡಾಕ್ ಹೋಗ್ಬೇಕಂತ ಅರ್ಧ ದಾರಿ. ನಡ್ಕೊಂಡು ಹೋಗಿ ನಡ್ಕೊಂಡು ಬಂದು ಮತ್ತೆ ಜೀವನದ ಮೌಲ್ಯಗಳನ್ನು ಎಂದೂ ಬಿಡಲಿಲ್ಲ. ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಧರ್ಮದ ಆಚರಣೆಯನ್ನು ಎಂದೂ ಹಿಂದೆ ಸರಿಯಂಗಿಲ್ಲ. ನೀತಿವತ್ತಾದ ಜೀವನ ಅದ ತಳಪಾಯ. ಆ ತಳಪಾಯ ಇಲ್ಲದನ್ನ ಮತ್ತೊಂದು ಏನು ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅದನ್ನ ಜೀವನದೊಳಗೆ ಅಳವಡಿಸಿ ಕೈ ಬಿಟ್ಬಿಟ್ರು ಅವ್ರಿಗೆ. ಪ್ರತಿ ಹಂತದೊಳಗು ಬೋಧನೆ ಖಾಲಿ ಕುಂತಾಗ ಏನಿದ್ರು ಇದ ಬೋಧನನ. ಜೀವನದೊಳಗೆ ಆಚರಣೆನೂ ಇಂಥವ. ಆಗಲ ಹೇಳಿದ್ರು, ಬಳಿ ಹಾಕೋಂಗಿಲ್ಲ ಬಳಿ ಇಲ್ಲ, ಕುಕ್ ಮಾಚೋಂಗಿಲ್ಲ ಕೂಚು ಇಲ್ಲವ, ನಿನ್ನ ಗಂಡ ಸತ್ತ ಅನ್ನತ್ ಹೋಗ್ಕೊಂತ ಹೋಗ ಅಂತೇಳಿ ಹೇಳಿದ್ರು. ಡಾಕ್ಟರ್ ಹೊಟ್ಟೆಬ್ಯಾಣ ಮಾಸ್ತರ್ ಹೊಟ್ಟೆಬ್ಯಾಣ ಹತ್ಕೊಂಡ್ಬಿಟ್ಟ. ಹೌದಲ್ರಿ ವಾಸನ್ ಸರ್? ನನಗ ಏನಾಕತ್ತಂತ ಅವ್ ತಿಳ್ಕೊಂಡ್ಬಿಟ್ರು. ಅಂದ್ರ ಅರ್ಥಾರ್ಥ ಏನಪ್ಪಾ, ಜೀವನದೊಳಗೆ ಜಗತ್ತಿನ ಯಾವುದರ ಮೇಲೆ ಅವಲಂಬನೆ ಇಲ್ಲ. ಶರೀರಗಳು ಬರ್ತಾವು, ಶರೀರಗಳು ಹೋಗ್ತಾವು. ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರ್ತೈತಿ. ನೀ ಏನು ಮಾಡ್ಕೋಬೇಕಂತ ಅದು ಆಗುವುದಿಲ್ಲ. ನೀ ತಿಳ್ಕೊಂಡಿರ್ಬೇಕು, ನಾ ಇದನ್ನ ಶುದ್ಧ ಮಾಡೇ ಸರಿ ಮಾಡ್ತೇನೆ ಅಂತೇಳಿ. ಪ್ರಾರಬ್ಧ ಅನ್ನೋದು ಬಹಳ ಬೆರಿಕೆ ಐತಿ. ನೀ ಹಿಂದೆ ಮಾಡಿದಂತ ಕರ್ಮ ಹುಡ್ಕೊಂಡು ಬಂದ ಕೊಟ್ಟು ಹೋಗ್ಯತಿ. ಇಲ್ಲಿ ನೀನು ತಿಳ್ಕೊಂಡಿರ್ಬೇಕು, ನಾ ಈಗ ಮಾಡೇನೆ ಅದಕ್ಕೆ ಬಂದದಂತ ಇಲ್ಲ. ನೀನು ಮಾಡಿದಂತ ಕರ್ಮದ ಫಲಗಳು ಬೆನ್ನತ್ತಿ ಬಂದಾವು. ಈಗಿಂದ್ರ ಫಲ ಐತಿ ಇಲ್ಲ ಅಂತಲ್ಲ, ಆದ್ರೆ ಹಿಂದಿಂದ ಫಲ ಹುಡ್ಕೊಂಡ್ಬಂದು ಕೊಟ್ಟು ಹೋಗ್ತೈತಿ. ಸುಖಾನು ಕೊಡ್ತೈತಿ, ದುಃಖಾನು ಕೊಡ್ತೈತಿ. ಅದಕ್ಕ ಈ ಶರೀರ ಬಂದಾಗ ಎಚ್ಚರಿಕೆ ವಹಿಸಪ್ಪ. ಏನಪ್ಪಾ ಅಂದ್ರೆ, ಈ ಶರೀರದಿಂದ ಮತ್ತೊಂದು ಹೀನ ಕತ್ತಿ ಆಗಲ್ಲಂಗ ನೋಡ್ಕೊ, ಇನ್ನೊಂದು ಜೀವಿಗೆ ದುಃಖ ಆಗಲ್ಲಂಗ ನೋಡ್ಕೊ. ಇದು ಮೊದಲೇ ತತ್ವ. ಯಾಕಂದ್ರೆ ಅನ್ಯ ಜೀವಿಗಳು ಬರ್ತಾವ ಈ ಭೂಮಿ ಮೇಲೆ, ಅವಕ್ಕ ಪುಣ್ಯ ಸಂಗ್ರಹ ಮಾಡುವಂತ ಶಕ್ತಿ ಇಲ್ಲ. ಭೋಗ ಜೀವನ ಅಷ್ಟ ಅವತರದು. ಆ ಪ್ರಾರಬ್ಧ ಕರ್ಮಕ್ಕಾಗಿ ಆ ಶರೀರ ಬಂದಿರ್ತೈತಿ. ದನ ಆಗಿ, ನರಿ ಆಗಿ, ಕತ್ತೆ ಆಗಿ ಏನ್ ಹುಟ್ಟತತಿ, ಭೋಗಿಸ್ತತಿ. ಅಷ್ಟು ಮುಗಿಸಿ ಮತ್ತೊಂದು ಜೀವಕ್ಕೆ ಹೋಗತಿ, ಪಾಪ ಕರ್ಮಗಳನ್ನು ಕಳ್ಕೊಂಡು. ಆದ್ರೆ ಮನುಷ್ಯ ಜನ್ಮ ಇದು ಶ್ರೇಷ್ಠವಾದದ್ದು. ಇಲ್ಲಿ ಬಂದಾಗ ಭೂಮಿಕೆ ತಯಾರು ಮಾಡ್ಕೊಳಕ್ ಬರ್ತೈತಿ. ಹಿಂದಿದ ಕರ್ಮಗಳ ಫಲವನ್ನು ಭೋಗಿಸೋದು ಅಷ್ಟ ಅಲ್ಲ, ಮುಂದಿನ ಭೂಮಿಕೆಯನ್ನು ತಯಾರು ಮಾಡ್ಕೊಳಕ್ ಬರ್ತೈತಿ. ಭೂಮಿಕೆ ಯಾವ್ದಪ್ಪ ಅಂದ್ರೆ, ಇಲ್ಲಿ ಯಾವ ರೀತಿ ನೀ ಬದುಕ್ತಿ ಅದ ನಿನಗೆ ಮುಂದೆ ಸಿಗ್ತದೆ. ಅದಕ್ಕೆ ಈ ಮನುಷ್ಯ ಜನ್ಮದೊಳಗ ಸೇವಾ ಸತ್ಕರ್ಮಗಳನ್ನ ಮಾಡು. ಗುರು ಹಿರಿಯರ, ತಂದೆ ತಾಯಿಗಳ, ಬಂಧು ಮಿತ್ರರ ಯಾರು ಅದರ ಅವಶ್ಯಕತೆ ಇದಾರ, ಅದರ ಪಾತ್ರತೆ ಐತಿ, ಅವರಿಗೆ ಸೇವಾ ಸತ್ಕರ್ಮಗಳನ್ನು ಮಾಡು. ಸೇವಾ ಸತ್ಕರ್ಮಗಳನ್ನು ಮಾಡೋದ್ರಿಂದ ನಿನ್ನಲ್ಲಿದ್ದಂತ ಅಹಂಕಾರ ಮಮಕಾರಗಳನ್ನು ನಾಶ ಮಾಡ್ಕೋ, ಪಾಪ ಕರ್ಮಗಳನ್ನು ಕಳ್ಕೋ. ಅಹಂಕಾರ ಮಮಕಾರಗಳ ಬಹಳ ಕೆಟ್ಟ. ಇದು ನಾನು ನಂದು ಅಂತ ವರ್ತುಲ ಹಾಕೊಂಡು ಬಿಟ್ಟಿವಿ ಅಂದ್ರೆ ಅದರ ಆಚೆಗೆ ನಾವು ನೋಡುವುದಿಲ್ಲ. ಜಗತ್ತ ಒಂದನ್ನು ಭಾವ ಬರಬೇಕಂದ್ರೆ ತತ್ವಜ್ಞಾನವನ್ನು ತಿಳ್ಕೋಬೇಕು. ಎಲ್ಲಾ ಜೀವಿಗಳಲ್ಲಿ ಇರ್ತಕ್ಕಂಥ ಏನು ಅರಿವು ಆತ್ಮ ಐತಲ್ಲ, ಅದು ಪರಮಾತ್ಮ ಸ್ವರೂಪ ಒಂದೇ ಐತಿ. ಎಲ್ಲಾ ಜೀವಿಗಳಲ್ಲಿ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಾದಿಗಳಲ್ಲಿ ಇದ್ದುದು ಆ ಪರಮಾತ್ಮ ಸ್ವರೂಪನ. ಎಲ್ಲಾ ಚೇತನಗಳಲ್ಲಿ ಇರ್ತಕ್ಕಂಥ ಪರಮಾತ್ಮ ಸ್ವರೂಪಕ್ಕೆ ದ್ರೋಹ ಬಗ್ಗಿಲ್ದಂಗೆ ನಡ್ಕೊಂತ ಹೋಗುದು. ಎಲ್ಲಾ ಜೀವಿಗಳಿಗೆ ಹಿತವನ್ನು ಬಯಸೋದು. ಮೊದಲಿಂದ ಅಂತಃಕರಣದೊಳಗೆ ಬಂತಂದ್ರೆ ನಿಧಾನವಾಗಿ ತತ್ವಜ್ಞಾನ ಚಿಂತನೆ ಶುರುವಾಗ್ತದೆ. ಮೊದಲನೇ ಮೆಟ್ಟಲು ಇದೆ. ಎಲ್ಲಾ ಜೀವಿಗಳನ್ನು ನನ್ನಂಗ ಭೂಮಿಗೆ ಬಂದವಪ್ಪ. ಪಶು ಪಕ್ಷಿ ಪ್ರಾಣಿಗಳು ಯಾವ್ದೋ ಬರಲಿ ಜೀವಿಗಳನ್ನು, ಅವು ನನಗ ಭೋಗಕ್ಕಾಗಿ ಇಲ್ಲವು,
ಅವು ತಮ್ಮ ಭೋಗಕ್ಕಾಗಿ ಬಂದಾವು. ಅದಕ್ಕೆ ಅಡಚಣೆ ಮಾಡುವಂಗಿಲ್ಲ. ಅದಕ್ಕಾಗಿ ಎಲ್ಲ ಜೀವಿಗಳನ್ನು ಸಮಾನ ದೃಷ್ಟಿಯಿಂದ ಸ್ವೀಕಾರ ಮಾಡಿಕೊಂಡು ಅವಕ್ಕೆಲ್ಲದರಲ್ಲಿ ಪರಮಾತ್ಮನ ಭಾವವನ್ನು ತುಂಬಿಕೊಂಡು ಅದರ ಸೇವೆಯಲ್ಲಿ ಭಾಗಿಯಾಗಿದ್ದಾದ್ರೆ ಅಂತಃಕರಣ ಸ್ವಚ್ಛಕತೆ. ಅದಕ್ಕೆ ಸೇವಾ ಸತ್ಕರ್ಮಗಳಿಗೆ ಬಹಳ ಮಹತ್ವ ಐತಿ. ಸೇವೆ ಸತ್ಕರ್ಮಗಳಿಲ್ಲದವಾಗ ಎಂತನದ ಮುಕ್ತಿ ಅನ್ನೋದಿಲ್ಲ. ಅದಕ್ಕೆ ಮೊದಲೇ ಮೆಟ್ಟಲಿದೆ. ಆ ಮೆಟ್ಟಲನ್ನು ನಾವು ತುಳಿದು ಮುಂದಿನ ಮೆಟ್ಟಲಿಗೆ ಹೋಗಿದ್ದಾದ್ರೆ ಗುರು ಹೇಳಿದಂತ ಬೋಧಿ ಅಂತಃಕರಣಕ್ಕೆ ಮುಟ್ತದೆ. ಗುರು ಹೇಳಿದಂತ ಬೋಧೆಯನ್ನು ನಾವು ಅಂತಃಕರಣಕ್ಕೆ ಮುಟ್ಟುವಂಗ ಮನವಿಚ್ಚಿ ಕೇಳಬೇಕು. ಇಲ್ಲಿ ಬಂದಾಗ ವಿಷಯಾದಿಗಳ ಮೇಲಿನ ಮೋಹನ ಎಲ್ಲವನ್ನೂ ಬಿಟ್ಟು ಬಂದ್ಬಿಡ್ಬೇಕು. ನಾನು ನಂದು ಅನ್ನುವಂತ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಸುಮ್ಮನೆ ಶರಣಾಗತ ಭಾವದಿಂದ ಸದ್ಗುರುವಿನಲ್ಲಿ ಶರಣಾಗಿ ಬಿಟ್ರೆ ಮನಸ್ಸು ಶಾಂತ ಆಗಿಬಿಡ್ತದೆ. ಆ ಮನಸ್ಸು ಶಾಂತ ಆದಾಗ ಹೇಳಿದಂತ ಹಿತವಚನಗಳನ್ನು ಅಂತಃಕರಣ ತುಂಬಿಕೊಂಡು ಹೋದ್ರೆ ಅದು ಮನನಕ್ಕೆ ದಾರಿ ಆಕತಿ. ಶ್ರವಣ ಮನನ ಲೋಕೋತ್ತರ ಸಾಧನ ಅಂತ ಹೇಳಿದ್ರು. ಶ್ರವಣವನ್ನ ಸತ್ಶ್ರವಣವನ್ನ ಅಂದ್ರೆ ಸದ್ಗುರು ಹೇಳಿದಂತ ವಚನಗಳನ್ನ ಹೆಂಗೆ ಕೇಳಬೇಕಂದ್ರೆ ಮನಸ್ಸಿಚ್ಛೆ ಕೇಳಬೇಕು, ಇಚ್ಛಾಪೂರ್ವಕ ಕೇಳಬೇಕು. ಎತ್ತಾಗರ ಲಕ್ಷ್ಯ ಎತ್ತಾಗರ ಕೊಟ್ಟು ಕೇಳಿದ್ರೆ ಅಂತಃಕರಣಕ್ಕೆ ಮುಟ್ಟುವುದಿಲ್ಲ, ಮನನ ಹಿಡಿದಿಲ್ಲ. ಮನನ ಅಂದ್ರೆ ಕುಂತಾಗ ನಿಂತಾಗ ಅದ ವಿಚಾರ ಬರ್ತಿರ್ಬೇಕು. ಕರ್ಮಗಳಲ್ಲಿ ತೊಡಗಿರ್ಬೇಕು ಶರೀರ. ಅಂತಃಕರಣದಲ್ಲಿ ಆ ಗುರು ಹೇಳಿದಂತ ವಚನಗಳ ಮನನ ಆಗ್ತಾ ಇರಬೇಕು. ಯಾವಾಗ ನೀನು ಅಂತಃಕರಣದಲ್ಲಿ ಅಂತ ಚಿಂತನೆ ಶುರು ಆಕತಿ ಅವಾಗ ಮನುಷ್ಯ ಜನ್ಮದ ಸಾರ್ಥಕತೆ ಶುರು ಆಕತಿ. ಮನುಷ್ಯ ಜನ್ಮದ ನಾವು ಏನು ಮಾಡ್ತೇವೆ ಅಂದ್ರೆ ಜೀವನ ಪರ್ಯಂತ ಯಾವ್ದಾರ ಒಂದ್ರ ಹಿಂದೆ ಬೆನ್ನ ಹತ್ತಿ ಹೋಗ್ಬಿಡ್ತೇವೆ. ದನ ಕನಕಾದಿಗಳು, ಸಿರಿ ಸಂಪತ್ತು, ಪದವಿ ಪಟ್ಟಗಳು ಇವೆಲ್ಲ ನಿರರ್ಥಕ. ಈ ಶರೀರಕ್ಕೆ ಚರಿತಾರ್ಥಕ ಅಷ್ಟ ಇವು. ನಾವು ಈ ಶರೀರ ಚರಿತಾರ್ಥಕ್ಕಾಗಿ ಅದಕ್ಕಾಗಿ ಅವಲಂಬನೆ ಮಾಡ್ಕೊಂಡು ಕುಂದಿರ್ತೇವೆ. ಅದೇ ಜೀವನದ ಕರ್ತವ್ಯ ಅಂತ ತಿಳ್ಕೊಂಡು ಕುಂದಿರ್ತೇವೆ. ಮನುಷ್ಯ ಜೀವನದ ಕರ್ತವ್ಯ ಮತ್ತೊಂದು ಯಾವುದು ಇಲ್ಲ. ನೀನ್ ಯಾರು ಅನ್ನೋದು ತಿಳಿದ ಮನುಷ್ಯ ಜೀವನದ ಕರ್ತವ್ಯ. ಆ ಕರ್ತವ್ಯವನ್ನು ನೆನಪು ಮಾಡ್ಕೋಬೇಕಾಯ್ತು. ನೀನ್ ಯಾರು ಅನ್ನೋದು ಯಾಕೆ ತಿಳಿಬೇಕಾಗೈತಿ? ನಿನ್ನ ನಿಜವಿದನೇ ತಿಳಿಯೋ ಬೇರನ್ನೋದಲೇ ಮನುಜನ ಅಂತೂ ಹೇಳ್ತಾರೆ ನಿಜಗುಣರು. ನಿನ್ನ ನಿಜವನ್ನ ತಿಳಿ. ನಿಜ ಯಾವುದು ಇದ್ರೊಳಗೆ ಯಾವುದು ಅಸತ್ಯ ಅದನ್ನ ತಿಳ್ಕೊಂಡು ಕುಂತೀನಿ ನಾನಂತ ನೀನು. ಯಾವುದು ಅಸತ್ಯ? ಈ ಶರೀರ ಅಸತ್ಯವಾದದ್ದು. ಇದು ಕ್ಷಣಿಕ ಮಾತ್ರ ಇರ್ತದೆ. ತೋರಿ ಅಡಗುವಂತ ಶರೀರ. 3 ಅವಸ್ಥೆಗಳ ಅವಲೋಕನ ಮಾಡ್ಕೊಂತಾರೆ. ಜನ್ಮಾಂತರದ ನೆನಪಿರ್ಲಿಲ್ಲ ಅಂದ್ರೆ 3 ಅವಸ್ಥೆಗಳನ್ನ ನೆನಪು ಮಾಡ್ಕೋ. ಭಗವದ್ಗೀತಾದಾಗ ಶ್ರೀಕೃಷ್ಣ ಪರಮಾತ್ಮ ಅದನ್ನ ಹೇಳ್ತಾನ, ಅರ್ಜುನ ನಿನಗೇನು ನೆನಪಿಲ್ಲ, ನನಗೆ 100 ಜನ್ಮಗಳಿಂದ ಹಿಂದಿಂದೆಲ್ಲ ನೆನಪೈತಿ. ನಾ ಹೇಳ್ತೀನಿ ಕೇಳು. ಇಂಥ ಬಂಧು ಮಿತ್ರಗಳನ್ನು ಸಾಕಷ್ಟು ಬಿಟ್ಟು ಬಂದಿನಿ ಹಿಂದೆ. ಇಂಥ ಸತಿಸುತರನ್ನೆಲ್ಲ ಬಿಟ್ಟು ಬಂದಿ. ಧರ್ಮಕ್ಕಾಗಿ ಯುದ್ಧವನ್ನು ಮಾಡು, ಅಧರ್ಮದ ಬೆನ್ನತ್ತಿ ಹೋಗಬೇಡ. ಇವೆಲ್ಲ ಹೋಗುವ ಪ್ರಾರಬ್ಧ ಕರ್ಮದವ್ರ ಹಿಂದೆ ಜೀವಿಗಳ ಹಿಂದೆ ಅವು ಹೋಗುವ. ಯಾವ್ದು ಅಧರ್ಮ ಮಾರ್ಗದಿಂದ ನಡೀತತಿ ಅದು ಹೋಗುದ. ಅದಕ್ಕೆ ಧರ್ಮಕ್ಕಾಗಿ ನೀನು ಪಣ ತೊಡು. ಅದಕ್ಕೆ ನೀನು ಏನು ಮಾಡು, ಮನುಷ್ಯ ಜನ್ಮ ಬಂದಾಗ ಧರ್ಮದಂತೆ ಬದುಕುತ್ತದೆ. ಅಧರ್ಮ ಮಾರ್ಗವನ್ನು ಹಿಡಿಬೇಡ. ದನ ಕನಕಾದಿ ವಿಷಯ ವಸ್ತುಗಳಿಗೆ ಆಗಿ ಸಿರಿ ಸಂಪತ್ತಿನ ಆಶೆಗಾಗಿ ಅಧರ್ಮದ ಮಾರ್ಗವನ್ನು ಹಿಡಿಬೇಡ. ಅವನ್ನೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಾಕತಿ. ನೀನೇನು ಮಾಡ್ತಿ ಕರ್ಮದ ಫಲವನ್ನ ಮಾತ್ರ ಕಟ್ಕೊಂಡು ಹೋಗುದ. ನೀ ಯಾವ ಕರ್ಮ ಮಾಡ್ತಿ ಅದು ಬೆನ್ನತ್ತಿ ಎಲ್ಲಿ ಹೋದ್ರೂ ಬಿಡುವುದಿಲ್ಲ, ಮತ್ತೆ ಬಂದು ಕೊಟ್ಟ ಹೋಗತ್ತ. ಅದಕ್ಕೆ ಅದನ್ನ ಮಾತ್ರ ನೀ ಮರಿಬೇಡ. ಅದಕ್ಕೆ ಸೇವಾ ಸತ್ಕರ್ಮಗಳನ್ನು ಮಾಡ್ಕೋತ ಸಜ್ಜನರ ಸಂಘದೊಳಗೆ ಇರೋದು ಬಹಳ ಮುಖ್ಯ. ಸಂಘ ಬಹಳ ಮುಖ್ಯ. ಯಾವ ಸಂಘದೊಳಗೆ ಇರ್ತಿ ಅಂತಃಕರಣ ಹಂಗ ರೂಪುಗೊಳ್ಕೊಂತ ಹೋಗತಿ. ಅದಕ್ಕೆ ಈಗ ಶಿವಾನಂದರ ಮನೆತನದೊಳಗ ಅಂದ್ರೆ ಅಜ್ಜವ್ರ ಅತ್ತಿ ಅಪ್ಪವರು ಆ ಸಂಘ ಬಹಳ ಮುಖ್ಯ ಇತ್ತು. ಅಂತ ತಂದಿ, ಅಂತ ತಾಯಿ, ಅಂತ ವಾತಾವರಣ. ಇನ್ನೊಬ್ಬರ ವಿಷಯಕ್ಕೆ ಹಳ್ಳಿ ನೋಡೋಂಗಿಲ್ಲ. ಯಾರ್ದಾರ ಒಂದ್ ಹೊಲದಂದು ಹುಲ್ಲು ಕಡ್ಡಿ ತಗೊಂಡ್ಬರೋಂಗಿಲ್ಲ. ಅಷ್ಟೊಂದು ಕಟ್ಟುನಿಟ್ಟು ಕ್ರಮಗಳು. ಹೊರಗೆ ನಿಂದ್ರೋದು ಒಂಟಿಗಾಲ ಮೇಲೆ ನಿಂದಿರ್ಬೇಕಂದ್ರೆ ನಿಂದಿರ್ಬೇಕು. ಅಂತ ಒಂದು ಜೀವನವನ್ನು ಅದ ಒಂದು ದೊಡ್ಡ ತಪಸ್ಸು. ಅವ್ರಿಗೆ ಹೇಳಿದಂಗ ಸದ್ಗುರು ಹೇಳಿದಂಗ ಬದುಕುದೇನೈತಲ್ಲ ಅದ ಒಂದು ದೊಡ್ಡ ತಪಸ್ಸು. ಹಂಗ ಬದುಕಿದ್ರು ಅವ್ರು. ಅಂದಾಗ ಜೀವನದ ಸಾರ್ಥಕತೆ ಏನು ಅನ್ನೋದು ಸಣ್ಣ ವಯಸ್ಸಿನಾಗ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ತನ್ನ ಶರೀರದ ಬಗ್ಗೆ ಲಕ್ಷ್ಯ ಇಲ್ಲ, ಪರರ ಹಿತದ ಬಗ್ಗೆನೇ ಲಕ್ಷ್ಯ ಯಾವಾಗಲೂ. ಅಪ್ಪವರಾದ್ರೂ ಹಂಗ ಎಲ್ಲರ ಯಾರಿಗಾರ ಏನಾರ ತೊಂದರೆ ಐತೆ ಅಂದ್ರೆ ಮೊದಲು ಅಲ್ಲಿ ಹೋಗುದ. ತಮ್ಮ ಶರೀರ ನೋಡ್ಕೊಳ್ಳಿಲ್ಲ. ಶರೀರಕ್ಕೆ ಎಂತೆಂತ ಇದು ಬಂದ್ರು ಸದ್ಯಕ್ಕೆ ಅದರ ಅಲಕ್ಷ್ಯ. ಶರೀರ ಭಾವವನ್ನು ಹೆಂಗ ಬಿಟ್ಟು ಹೋಗುದು ಅನ್ನೋದು ಪ್ರತ್ಯಕ್ಷ ತೋರಿಸ್ತಿದ್ರು. ಶರೀರ ಭಾವವನ್ನು ಒಂದು ಕ್ಷಣದೊಳಗೆ ನಾವು ಈಗ ಅರವಳಿಕೆ ಕೊಟ್ಟು ಅದನ್ನು ಕೊಟ್ಟು ಶರೀರದ ಪ್ರಜ್ಞೆ ತಪ್ಪಿಸ್ತಾರ. ಹಂಗಲ್ಲ. ಶರೀರದ ಇಚ್ಛಾಪೂರ್ವಕ ಶರೀರದಿಂದ ಹೊರಗೆ ಬಂದು ಬಿಡುವುದು ಹೆಂಗ ತೋರಿಸ್ತಿದ್ರು ಅಪ್ಪ ಅವರು ನೋಡ್ಬೇಕಾಯ್ತು. 103, 104 ಜ್ವರ ಬಂದಾಗ
ಈ ಶರೀರ ಭಾವ ಬಿಡ್ಲಿ ಅನ್ಕೋತಮ್ಮ. ಒಂದು ಕ್ಷಣದೊಳಗೆ ಶರೀರ ಎಲ್ಲಿ ಕುಂತಿರ್ತೈತೆ ಅಲ್ಲೇ ಸ್ತಬ್ಧ. ಅಂತ ಭಾವ ನೀವೆಲ್ಲ ಕಂಡಾರದ್ರಿ. ಎಂತ ಒಂದು ಸಾಧನೆ, ಜನ್ಮ ಜನ್ಮಾಂತರದ ಸಾಧನೆ. ಎಂತ ಕಠಿಣ ಪರಿಸ್ಥಿತಿ ಒಳಗೆ ಅಪ್ಪವ್ರು ಹೇಳ್ತಿದ್ರಿ, ಇದನ್ನೆಲ್ಲ ಯಾವಾಗ ಓದಿರಿಪ್ಪ ನೀವು, ಯಾವಾಗ ನಾ ಕೇಳ್ತಿದ್ನಿ. ಓದಿದ್ದಲ್ಲ ತಮ್ಮ, ಇದು ಮಸ್ತಕದಿಂದ ಬಂದು ಜನ್ಮ ಜನ್ಮಾಂತರ ಹಿಂದಿನಿಂದ ಐತದಮ್ಮ. ಇದು ಅವ್ರೇನು ಬಹಳ ಓದಿರ್ಲಿಲ್ಲ. ಆ ವಿದ್ವತ್ವ, ಆ ಜ್ಞಾನ, ಆತ್ಮದ ಬಗ್ಗೆ, ಆತ್ಮನ ನಾನು ಅಂತ ಅಚಲವಾದ ನಿಷ್ಠ ಏನಿತ್ತಲ್ಲ, ಅದು ಬ್ರಹ್ಮನಿಷ್ಠ ಅಂತ ಹೇಳ್ತಾರಲ್ಲ, ಅದ ಆತ್ಮನಾನನ ಭಾವನ ಸದಾ ಯಾವಾಗಲೂ ತುಂಬಿ ತುಳುಕ್ತಿರ್ತದೆ ಅವ್ರಿಗೆ. ಶರೀರ ಭಾವ ಯಾಕೆ ಕ್ಷಣದೊಳಗೆ ಇರ್ತಿದ್ಲಪ್ಪ ಅವ್ರಿಗೆ. ಶರೀರ ಭಾವ ಯಾಕೆ ಕ್ಷಣದೊಳಗೆ ಇರ್ತಿದ್ದಿಲ್ಲ. ಅತ್ತಿನೂ ಹಂಗ ಇದ್ಲು. ಆಕಿ ತನ್ನ ಶರೀರ ಕಡೆ ಲಕ್ಷಣ ಇರ್ತಿದ್ದಿಲ್ಲ. ಯಾವಾಗಾರ ಲಕ್ಷ್ಯ ಬಂತ ನೆಡಾಡ್ತಿದ್ಲು. ಮತ್ತೆ ಯಾರ ಬಂದು ಇದ್ರಿಗೆ ಕುಂದರ್ಲಿ ಇದನ್ನ ಮರೆತು ಬಿಡ್ತಿದ್ಲು. ಯಾರ ಬಂದು ಇದ್ರಿಗೆ ಕುಂತ ಅವ್ರದ ವಿಚಾರ. ತಿಂಡಿ ಇಲ್ಲ, ಉಂಡಿ ಇಲ್ಲ, ಹುಟ್ಟಿಲ್ಲ, ತಾನು ಇರಲಿ ಅದು ಶರೀರ. ಅಂದ್ರೆ ದೇಹ ಭಾವವನ್ನು ಬಿಟ್ಟು ಆತ್ಮಭಾವದಲ್ಲಿ ನಿಲ್ಲುವುದು ಏನೈತಲ್ಲ, ಅಥವಾ ನಿಜವಾದ ಸ್ಥಿತಿ. ಯಾಕಂದ್ರೆ ಆತ್ಮನಲ್ಲಿ ಯಾವ ಕೊರತೆಗಳೂ ಇಲ್ಲ. ಆತ್ಮ ನಿರಾಕಾರ, ನಿರ್ಗುಣ, ನಿರ್ಲೇಪ ಅಂತ ಹೇಳ್ತಾರೆ. ಪರಮಾತ್ಮನ ಲಕ್ಷಣ ಅವ ಅದಾವ. ಆತ್ಮ ಪರಮಾತ್ಮ ಅನ್ನೋದು ಭಿನ್ನ ಇಲ್ಲ. ಘಟಾಕಾಯ ಮಠಾಕಾಯ ಅಂತ ಹೇಳ್ತಾರ. ಹೊರಗೆ ತೋರ್ತಕ್ಕಂಥದ್ದು ಏನೈತಲ್ಲ ಜಗತ್ತಿನೊಳಗ, ಅದು ಆತ್ಮನ ಐತಿ. ಅಲ್ಲಿನೂ ಆತ್ಮನ ಐತಿ. ಈ ಒಳಗೆ ಶರೀರದೊಳಗೆ ಇಲ್ಲೂ ಆತ್ಮನ ಐತಿ. ಈ ಶರೀರಕ್ಕೆ ಬಂದು ಆತ್ಮ ಅನಿಸ್ಕೊಂತೀವಿ. ಈ ಶರೀರ ಬಿಟ್ಟು ಅದು ಪರಮಾತ್ಮನ ಐತಿ. ದೇಹ ಭಾವಳಿ ನೀ ಪರಮಾತ್ಮ ಸ್ವರೂಪನ ಇದಿ. ದೇಹ ಭಾವಕ್ಕೆ ಬಂದು ನಾನು ನಂದು ಅನ್ನೋ ಶುರು ಆಕತಿ. ಇದು ದುಃಖಕ್ಕೆ ಕಾರಣ ಆಕತಿ. ಅದಕ್ಕೆ ದೇಹ ಭಾವವನ್ನು ಕಳೆದು ಆತ್ಮಭಾವದಲ್ಲಿ ನಿಂತ ಆ ಸದ್ಗುರುಗಳನ್ನ ಸಚ್ಚಿಂತನೆಯಲ್ಲಿ ನಾವು ದಿನಾ ಮುಳುಗಬೇಕು. ಯಾಕಂದ್ರೆ ಜಗತ್ತಿನ ಎಲ್ಲಾ ವಿಷಯಾದಿಗಳ ಸಂಘದಿಂದ ದುಃಖಿ ಹಾಕುವಂತ ಹೋಗ್ತಾನೆ ಮನುಷ್ಯ. ಜಗತ್ತಿನ ಯಾವ ವಿಷಯಗಳು ಸುಖ ಕೊಡುವುದಿಲ್ಲ, ಅವು ವಿಕಾರ ಆಗ್ತಾವ. ಯಾಕೆ ದುಃಖಿ ಆಗ್ತಾನ ಅಂದ್ರೆ ಅದ್ರ ಮೇಲೆ ಮಮಕಾರ ಬೆಳೆಸ್ಕೊಂತಾನ. ನಾನು ನಂದು ಅಂತ ಮಮಕಾರ ಬೆಳೆಸ್ಕೊಂತಾನ. ಅದರಿಂದ ಅಹಂಕಾರ ಹುಡ್ತತಿ. ಅದು ಕೆಟ್ಟು ಹೋಗುವಂತಹದ್ದು, ಅದು ನಾಶ ಆಗುವಂತಹದ್ದು. ಅದರಲ್ಲಿ ಏನಾರ ವಿಕಾರ ಆಯ್ತು ಅಂದ್ರೆ ಅಂತಃಕರಣ ವಿಕಾರ ಆಗಿಬಿಡ್ತದೆ. ಹೊರಗಿನ ವಸ್ತುಗಳ ವಿಕಾರ ಆದಾಗ ಒಳಗಿನ ಅಂತಃಕರಣ ವಿಕಾರ ಆಗ್ತತಿ. ಜ್ಞಾನಿಗಳದ ಹಂಗಲ್ಲ. ಅದ್ರ ಮೇಲೆ ಮೋಹ ಇಟ್ಟಿರುವುದಿಲ್ಲ ಅವರು. ಅದು ವಿಕಾರ ಆಗುದು ಅಂತ ಗೊತ್ತಿರ್ತೈತಿ. ಜಗದ ನಿಯಮ ಅದು ಐತಿ. ಹುಟ್ಟಿದ್ದು ಸಾಯ್ತೈತಿ, ಬೆಳೆದಿದ್ದು ಬೀಳ್ತತಿ. ಜಗದ ನಿಯಮ ಅದು. ಅದಕ್ಕಾಗಿ ಯಾಕೆ ಮರಗುದು? ಅದು ಶಾಶ್ವತ ಅಲ್ಲ. ಅದರ ಮೇಲೆ ಮೋಹ ಇಡಬೇಡ. ಸದ್ ವಸ್ತು ಏನೈತಿ ಅದು ಶಾಶ್ವತ ಐತಿ. ಅರಿವು, ಸಾಕ್ಷಿ, ಆತ್ಮ ಅನ್ನೋದು ಯಾವಾಗಲೂ ಶಾಶ್ವತ ಐತಿ. ತ್ರಿಕಾಲ ಬಾಧಿತವಾದಂತಹದ್ದು, ಯಾವಾಗಲೂ ಇರತಕ್ಕಂಥದ್ದು. ಅದಕ್ಕೆ 3 ಅವಸ್ಥೆಗಳ ಪರಿಶೀಲನೆ ಅದಕ್ಕೆ ಹೇಳ್ಯಾರ. ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳನ್ನ ನೋಡ್ಕೋತಮ್ಮ. ಸಂಧ್ಯಾ ಅವಸ್ಥೆಯನ್ನು ಅಭ್ಯಾಸ ಮಾಡಂತ ಅಪ್ಪವ್ರು ಹೇಳ್ತಿದ್ರು ಮೇಲೆ ಮೇಲೆ. ಸಂಧ್ಯಾ ಅವಸ್ಥೆ ಅಂದ್ರೆ ಒಂದು ಅವಸ್ಥೆ ಮುಗಿದು ಮತ್ತೊಂದು ಅವಸ್ಥೆ ಬರೋ ಪೂರ್ವದಲ್ಲಿ ನೀನು ಹೆಂಗಿದ್ದಿ ನೋಡಬೇಕು. ಜಾಗ್ರದಿಂದ ಎಚ್ಚರಕ್ಕೆ, ಎಚ್ಚರದಿಂದ ನಿದ್ರೆಗೆ, ನಿದ್ರೆಯಿಂದ ಎಚ್ಚರಕ್ಕೆ ಬರುವಾಗ ಸಂಧ್ಯಾ ಅವಸ್ಥೆಗಳು ಬರ್ತಾವ. ಅಲ್ಲಿ ಪೂರ್ವ ಶರೀರ ಭಾವ ಬಂದಿರೋದಿಲ್ಲ, ಆ ಭಾವ ಅಡಗಿರೋದಿಲ್ಲ. ಮಧ್ಯಂತರ ಸ್ಥಿತಿ ಒಳಗ ಆತ್ಮಭಾವದೊಳಗೆ ಉಳಿದಿರ್ತಾನ ಮನುಷ್ಯ. ಆನಂದನ ಇರ್ತೈತಿ. ಅಲ್ಲಿ ಜಗದ ನಿಯಮಗಳು ಯಾವೂ ಇಲ್ಲ. ನಾನು ನಂದನ್ನು ಭಾವ ಇನ್ನ ಬಂದಿಲ್ಲ. ಆನಂದನ ಆನಂದ. ಯಾವಾಗ ಈ ಜಗದ ಭಾವ ಬಂತಿ, ನಾನು ನಂದು ಅನ್ನೋದು ಬಂತಿ, ಶುರು ಆಗಿಬಿಡ್ತದೆ. ಅದಕ್ಕೆ ಇದನ್ನು ಕಳೆದು ಅದರಲ್ಲಿ ಉಳಿದ ಏನೈತಲ್ಲ ಅದ ನಿಜವಾದ ಜೀವನ ಮುಕ್ತನ ಸ್ಥಿತಿ. ಅದಕ್ಕೆ ಮನುಷ್ಯ ಬಂದಿದ್ದು ಅದಕ್ಕಾಗಿ ಬಂದಾನ. ಅದಕ್ಕಾಗಿ ಜೀವನ ಮುಕ್ತನಾಕ ಬಂದಾನ. ದುಃಖದಿಂದ ಬಿಡುಗಡೆ ಆಗಿ ಅತ್ಯಂತ ಶಾಶ್ವತ ಸುಖದಲ್ಲಿ ಉಳಿಯಾಕ. ಅತ್ಯಂತ ಶಾಶ್ವತ ಸುಖ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಆ ಸತ್ಯವನ್ನು ತಿಳಿದ್ರಿಂದ ಅದರ ಅನುಭವ ನಿನಗಾಗ್ತದೆ. ಇದು ಯಾವಾಗ ಆಗ್ತದೆ ಅಂದ್ರೆ ಅಂತಃಕರಣದಲ್ಲಿದ್ದಂಥ ದೋಷಗಳು ಹೋದಾಗ. ಅಂತಃಕರಣದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಅದಾವಲ್ಲ, ಇವನು ಕಳ್ಕೊಳ್ಳೋದು ಬಹಳ ಮುಖ್ಯ ಆಯ್ತು. ಇವನು ಕಳೆದಾಗ ಆ ಆತ್ಮನ ಅನುಭವ ನಿನಗಾಗ್ತದೆ. ಇವು ಇದ್ದಾಗ ಅನುಭವ ಆಗೋದಿಲ್ಲ. ಹೆಂಗ ಸ್ವಚ್ಛನ ಕನ್ನಡಿ ಒಳಗ ಮಾತ್ರ ಮುಖವನ್ನು ನೋಡಕ್ ಸಾಧ್ಯ ಐತಿ, ಹೊಲಸಾದ ಕನ್ನಡಿ ಒಳಗಿಲ್ಲ. ಹಂಗ ಸ್ವಚ್ಛವಾದ ಅಂತಃಕರಣದಿಂದ ಆಯ್ತಂದ್ರ ಅಲ್ಲಿ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ, ಇವು ಯಾವ ದುರ್ಗುಣಗಳಿಲ್ಲ ಅಂದಾಗ ಆ ಆತ್ಮನ ಉಳಿತಾನ. ಆ ಆತ್ಮನ ನೀನಾಗಿ ಉಳಿದಾಗ ಆನಂದನ ಆನಂದ. ಅಂತ ಒಂದು ಸಚ್ಚಿಂತನೆಯನ್ನ ನಮ್ಮ ಗುರು ಪರಂಪರೆ ಒಳಗೆ ಹೇಳಿಕೊಟ್ಟಾರ. ಪುನಃ ಅದನ್ನ ಏನಪ್ಪ ಮಾಡ್ಕೊಳೋದು, ಶ್ರವಣ ಲೋಕೋತ್ತರ ಸಾಧನ. ಶ್ರವಣವನ್ನ ಹೆಂಗ ಕೇಳಬೇಕಂದ್ರೆ ಮನಸ್ಸೇಚ್ಛೆ ಕೇಳಬೇಕು. ಅಂತಃಕರಣಕ್ಕೆ ಮುಟ್ಟೋಂಗ ಕೇಳಬೇಕು. ಅದು ಮನನ ತನ್ನಿಂದ ತಾನ ನಡೆಯಕ್ಕೆ ಶುರು ಆಗ್ತದೆ. ಮನನ ಅಂತಃಕರಣದೊಳಗೆ ನಡೆಯಾಕತ್ತೆ ಅಂದ್ರೆ ಇವು ಏನದಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಇವು ತನ್ನಿಂದ ತಾನ ಅಲ್ಲಿ ಹೊರಗೆ ಹೋಗ್ತಾವ. ಕತ್ಲಿದ್ದಲ್ಲಿ ಬೆಳಕಿರೋದಿಲ್ಲ, ಬೆಳಕಿದ್ದಲ್ಲಿ ಕತ್ಲಿರೋದಿಲ್ಲ. ಯಾವಾಗ ಜ್ಞಾನದ ಬೆಳಕು ಅಂತಃಕರಣದಾಗ ತುಂಬ್ಕೊಳಕ್ ಶುರು ಮಾಡ್ತೈತಲ್ಲ, ಕತ್ತಲ ತನ್ನಿಂತಾನ ಓಡಿ ಹೋಗ್ಬಿಡ್ತದೆ. ಕತ್ಲ ಅಂದ್ರೆ ಇವು ಕಾಮ ಕ್ರೋಧಾದಿಗಳು, ಇವು ತನ್ನಿಂತಾನ ಹೋಗಿ ಬಿಡ್ತಾವು. ಬೆಳಕು ಪ್ರಕಾಶಮಾನವಾದಂತ
ಆ ಅಂತಃಕರಣದೊಳಗೆ ಆನಂದನ ಆನಂದ ಅಂತ ಆನಂದದ ಅನುಭವನ ಮಾಡಿಕೊಂಡು ನಾವು ಜೀವನ ಮುಕ್ತರಾದಾಗ ಮಾತ್ರ ಇಂಥ ಪುಣ್ಯ ಸ್ಮರಣೆಗಳನ್ನು ಮಾಡಕ್ ಸಾಧ್ಯ ಇದೆ. ಇಂಥ ಪುಣ್ಯ ಸ್ಮರಣೆಗಳು ಎದಕ್ಕಂದ್ರೆ ಅದನ್ನ ನೆನಪು ಮಾಡ್ಕೊಳಕ್ ನಿಮಿತ್ತ ಮಾತ್ರ ಇವೆಲ್ಲ ಅಷ್ಟ. ಅವ್ರ ನೆನಪು ಮಾಡ್ಕೊಳದಂದ್ರೆ ನಮ್ಮ ನಿಜದ ಅರಿವಿನ ನೆನಪು ಮಾಡ್ಕೊಳದ, ಅವ್ರು ಹೆಂಗ ಬದುಕಿದ್ರು ಹಂಗ ಬದುಕುವಂತ ಹೋದಾಗ ಈ ದಾರಿ ಬಹಳ ಸರಳ ಅನಿಸ್ತತಿ. ಅದಕ್ಕೆ ಅವ್ರ ಅನುಕರಣೆ ಮಾಡ್ಕೊಂತ ನಮ್ಮ ಜೀವನವನ್ನು ಸಾಗಿಸಿದ್ರಾದ್ರೆ ಜೀವನ ಸಾರ್ಥಕತೆ ಆಕತಿ, ಮನಸ್ಸು ನಿಶ್ಚಲ ಆಕತಿ, ಮನುಷ್ಯ ಆನಂದ ಭಾವದಲ್ಲಿ ಮುಳುಗ್ತಾನ, ಸದಾ ನಿಶ್ಚಿಂತನಾಗಿ ಉಳಿತಾನ. ಅದಕ್ಕೆ ನಿಶ್ಚಿಂತನಾಗಬೇಕಂತಿ ಬರೋ ದುಶ್ಚಿಂತೆ ಒಳಗೆ ನೀ ಕುಂತಿ. ಜಗತ್ತಿನ ಚಿಂತೆ ದುಶ್ಚಿಂತನೆ ಇದೆ. ಅದಾಗಬೇಕು ಇದಾಗಬೇಕು, ಆಗಬೇಕು ಹೋಗಬೇಕು ಅನ್ನೋದು ಇದನ್ನೆಲ್ಲ ಬಿಟ್ಟು ಬಿಡ. ನೀನು ಸಾರದ ಮೇಲೆ ಭಾರ ಹಾಕ, ಕರ್ಮಗಳನ್ನು ಮಾಡ, ಕರ್ತವ್ಯವನ್ನು ಮಾಡ, ಫಲದ ಅಪೇಕ್ಷೆ ಬೇಡ. ಫಲ ಬರಲಿ, ಏನು ಬರ್ತದೆ ಬರಲಿ, ಅದು ಆದ್ರೆ ಅದನ್ನು ಸಮಾನವಾಗಿ ಸ್ವೀಕರಿಸುವಂತ ಸಾಮರ್ಥ್ಯ ಅಂತಃಕರಣದೊಳಗೆ ಬೆಳೆಸ್ಕೋಬೇಕಂದ್ರೆ ಈ ತತ್ವ ಚಿಂತನೆ ಸತತ ನಡೀತಿರ್ಬೇಕು. ಯಾವಾಗ ಈ ತತ್ವ ಚಿಂತನೆ ಸತತ ಅಂತಃಕರಣದೊಳಗೆ ನಡೀತೈತಿ, ಜಗತ್ತನ್ನು ಸಮಾನವಾಗಿ ಸ್ವೀಕರಿಸುವಂತ ದೃಷ್ಟಿಕೋನ ನಿನ್ನಲ್ಲಿ ಬೆಳ್ಕೊಂತ ಹೋಗ್ತತಿ. ಅವಾಗ ಆನಂದದ ಭಾವ ಯಾವಾಗಲೂ ಕೆಡುದಿಲ್ಲ. ಇಲ್ಲ ಅಂದ್ರೆ ಈ ಜಗತ್ತು ಬದಲಾವಣೆ ಆದಂಗ, ಇದು ವಿಕಾರ ಆದಂಗ ಅಂತಃಕರಣ ವಿಕಾರ ಆಕತಿ, ಮನಸ್ಸು ಕೆಡ್ತತಿ, ದುಃಖ ತುಂಬಿ ಬರ್ತತಿ, ಮನುಷ್ಯನ ಆನಂದ ಸಹಜ ಸ್ಥಿತಿ ಮರೆತು ಹೋಗಿ ಬಿಡ್ತತಿ. ಸಹಜವಾಗಿ ಆನಂದಮಯವಾಗಿ ಇರಬೇಕಾದಂತ ಮನುಷ್ಯ ವಿಷಯಾದಿಗಳ ಮೇಲಿನ ಚಿಂತನೆಯಿಂದ, ಇದರ ಮೇಲಿನ ಮೋಹದಿಂದ ದುಃಖಕ್ಕೊಳಗಾಗ್ತಾನ. ಅದಕ್ಕೆ ಇದನ್ನು ಮರಿ, ಇದನ್ನು ತೆಗೆದು ಹಾಕು, ನಿಶ್ಚಿಂತನಾಗು. ಅವಾಗ ಮಾತ್ರ ಈ ಸತ್ಸಂಗದ ಸಾರ್ಥಕತೆ, ಅವಾಗ ಮಾತ್ರ ನಾವು ಪುಣ್ಯ ಸ್ಮರಣೆಯನ್ನು ಮಾಡಿದಂಗೆ ತಿಳ್ಕೊಂಡೇಳಿ ನಾನು 2 ಮಾತುಗಳನ್ನು ಸದ್ಗುಣ ಪಾದಕ್ಕೆ ಅರ್ಪಿಸ್ತೇನೆ. ನಾವು